ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ಒಮ್ಮೆ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ನಡೀತಾ ಇತ್ತು. ಈ ಕ್ಯಾಪ್ಟನ್ಸಿ ಓಟಕ್ಕೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ಬೋದು ಅನ್ನೋದೊಂದು ಕುತೂಹಲ ಇತ್ತು. ಯಾಕಂದರೆ ಈ ಹಿಂದೆ ಕೊಟ್ಟಿರೋ ಟಾಸ್ಕಲ್ಲಿ ಅಂದರೆ ಗಿಲ್ಲಿ ಮತ್ತು ಅಶ್ವಿನಿಯವರಿಗೆ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕಲ್ಲಿ ಏನಿದೆ ಅವರು ಚೆನ್ನಾಗಿ ನಿಭಾಯಿಸಿದ್ರು. ಸೊ ಅವರಿಬ್ಬರು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಅಂದರೆ ನಾಮಿನೇಟ್ ಆದರು. ಈ ವಿಷಯವನ್ನು ಬಿಗ್ ಬಾಸ್ ಬಂದೇ ಹೇಳಿದ್ರು. ಯಾಕಂದರೆ ಇಲ್ಲಿ ತನಕ ವಿಲನ್ ಒಬ್ಬರೇ ಏನಿತ್ತು, ನಿನ್ನೆ ಬಿಗ್ ಬಾಸ್ ವಾಯ್ಸ್ ಕೇಳಿ ಎಲ್ರಿಗೂ ತುಂಬ ಖುಷಿ ಆಯಿತು. ಸೊ ನಮಗೂ ಅಷ್ಟೇ ಬಿಗ್ ಬಾಸ್ನ ಎಲ್ಲೋ ಮರೆ ಮಾಡಿಟ್ಟಿದ್ದಾರೆ ಅನ್ನೋ ಒಂದು ಫೀಲಲ್ಲಿ ಇತ್ತು. ಯಾಕಂದರೆ ಇಷ್ಟು ದಿನ ವಿಲನ್ ವಾಯ್ಸ್ ಕೇಳಿಸ್ತಿದ್ದೆ ನಾವು, ಸಡನ್ ಆಗಿ ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತು. ಸೊ ಹಾಗಾಗಿ ನಿನ್ನೆಲ್ರಿಗೂ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು ಆ ಮನೆಯಲ್ಲಿರೋರಿಗೆ. ಸೊ ಬಿಗ್ ಬಾಸ್ ಅನ್ನ ತುಂಬಾನೇ ಮಿಸ್ ಮಾಡ್ಕೊಂಡಿದ್ರು ಎಲ್ಲರೂ. ಸೊ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ, ಓ ಇದು ಸೀಕ್ರೆಟ್ ಟಾಸ್ಕ್ ಆಗಿತ್ತು ಗಿಲ್ಲಿಗೆ ಕೊಟ್ಟಿರೋ ಮತ್ತೆ ಅಶ್ವಿನಿಯವರಿಗೆ ಕೊಟ್ಟಿರೋದು ಅಂತ. ಅದರಲ್ಲಿ ಒಂದು ಗೊತ್ತಿತ್ತು ಅವ್ರಿಗೆ, ಯಾಕಂದ್ರೆ ಫೋಟೋವನ್ನ ಬಚ್ಚಿರೋ ಇದ್ದಿದೆಯಲ್ಲ ಅದು ಅವ್ರಿಗೆ ಗೊತ್ತಿತ್ತು, ಆಲ್ರೆಡಿ ಗೊತ್ತಿತ್ತು ಅದು ಸೀಕ್ರೆಟ್ ಟಾಸ್ಕ್ ಆಗಿರ್ಬೋದೇನೋ ಅಂತ. ಬಟ್ ಕಾವ್ಯವನ್ನ ಅಳಿಸೋದು ಅವ್ರಿಗೆ ಅಷ್ಟು ಕ್ಲೂ ಇರಲಿಲ್ಲ. ಬಟ್ ಕಾವ್ಯ ಅವ್ರಿಗೆಲ್ಲೋ ಒಂದು ಕ್ಲೂ ಸಿಕ್ಕಿತ್ತು ಅನ್ಸುತ್ತೆ, ಅದನ್ನ ಪದೇ ಪದೇ ಹೇಳ್ತಾ ಇದ್ರು. ಸೊ ಗಿಲ್ಲಿ ಅವ್ರಿಗೆ ಹೇಳ್ತಿದ್ರು, ನಿನ್ಗೆ ಇದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಲ್ಲ ಅಂತ. ಬಟ್ ಗಿಲ್ಲಿ ಅವರು ಅದನ್ನ ಬಿಟ್ಕೊಟ್ಟಿಲ್ಲ. ಸೊ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಅಂತ ಗೊತ್ತಿರುತ್ತೆ. ಆ ಒಂದು ಮ್ಯಾನೇಜ್ ಮಾಡೋ ರೀತಿ ಅದು ಗಿಲ್ಲಿಗೆ ಮಾತ್ರ ಸಾಧ್ಯ. ಯಾಕಂದ್ರೆ ಯಾವುದೇ ಸಿಚುವೇಶನ್ ಅಲ್ಲಾದ್ರೂ ಸರಿ ಅವರು ಅದನ್ನ ದೇವರ ಮುಂದೆ ಪ್ರಮಾಣ ಮಾಡೋಷ್ಟು ಮಟ್ಟಿಗೆ ಹೋಗಿದ್ರು ಮನೆಯವರೆಲ್ಲ. ಸೊ ಅಲ್ಲಿಂದ ಹೇಗಾದ್ರೂ ಒಂದು ಜಾರ್ಕೊಂಡು ಬಂದು ಆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಅವ್ರದ್ದೇನೋ ಅಷ್ಟು ಎಫರ್ಟ್ ಕಾಣಿಸ್ಲಿಲ್ಲ ಅನ್ಸುತ್ತೆ ಈ ಸೀಕ್ರೆಟ್ ಟಾಸ್ಕ್ ಕೊಟ್ಟದ್ರಲ್ಲಿ. ಯಾಕಂದ್ರೆ ಪ್ರತಿಯೊಂದು ವಿಷಯ ಗಿಲ್ಲಿಗೆ ಕೊಟ್ಟಿರೋ ಟಾಸ್ಕ್ ಏನಿದೆ ಅಥವಾ ಅಶ್ವಿನಿಗೆ ಕೊಟ್ಟಿರೋ ಟಾಸ್ಕ್ ಏನಿದೆ, ಆ ಸೀಕ್ರೆಟ್ ಟಾಸ್ಕ್ ಅದು ಚೆನ್ನಾಗಿ ನಿಭಾಯಿಸಿದ್ದು ಗಿಲ್ಲಿ ಮಾತ್ರ ಅನಿಸ್ತು. ಯಾಕಂದ್ರೆ ಕಾವ್ಯನ ಅಳಿಸೋದಿದ್ದದ್ದು ಇಬ್ಬರಿಗೆ ಒಂದು ಚಾಲೆಂಜ್ ಆಗಿತ್ತು, ಬಟ್ ಅಲ್ಲಿ ಅಳಿಸಿದ್ದು ಗಿಲ್ಲಿ ಮಾತ್ರ. ಅದರಲ್ಲಿ ಆ ಒಂದು ಇದರಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ರು, ಅಶ್ವಿನಿ ಅವರು ಕೂಡ ಆಯ್ಕೆ ಆದ್ರು. ಬಟ್ ಇದಕ್ಕೋ ಒಂಥರ ಸಮಂಜಸ ಅನಿಸ್ಲಿಲ್ಲ. ಯಾಕಂದ್ರೆ ಗಿಲ್ಲಿದು ತುಂಬಾನೇ ಇತ್ತು ಈ ವಿಷಯದಲ್ಲಿ. ಫೋಟೋ ಬಚ್ಚಿರೋದ್ರಲ್ಲಿ ಆಗಿರ್ಬೋದು, ಅಶ್ವಿನಿ ಅವರು ಒಂದು ಹೆಲ್ಪ್ ಮಾಡಿದ್ರು ಅಷ್ಟೇ, ಯಾರು ಬರ್ದಿರೋ ರೀತಿ ನೋಡ್ತಿದ್ರು ಅಷ್ಟೇ. ಬಟ್ ಅಲ್ಲಿ ಎಫರ್ಟ್ಸ್ ಕಾಣಿಸಿದ್ದು ನಮ್ಗೆ ಗಿಲ್ಲಿದ್ದೆ. ಸೊ ಯಾಕೋ ಒಂಥರ ಅಶ್ವಿನಿ ಅವರು ಎಲ್ಲೋ ಒಂದ್ ಕಡೆ ಗುಂಪಿನಲ್ಲಿ ಗೋವಿಂದ ಆಯ್ತು ಅನ್ನೋ ಒಂಥರ ಆಯ್ತು ನಿನ್ನೆ. ಬಟ್ ಆದ್ರೆ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಬ್ರು ಕೂಡ ಒಂದೇನು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅದನ್ನ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ನಿಭಾಯಿಸಿದ್ರು. ಅಶ್ವಿನಿ ಅವರು ಗಿಲ್ಲಿ ಮೇಲೆ ಅನುಮಾನ ಪಡೋದಾಗಿರ್ಬೋದು. ಈಗ ಅಶ್ವಿನಿ ಅವರು ಯಾವುದೇ ಕಾರಣಕ್ಕೂ ಗಿಲ್ಲಿ ಮೇಲೆ ಅನುಮಾನ ಪಟ್ಟಿರ್ಲಿಲ್ಲ, ಆದ್ರೆ ಎಲ್ರಿಗೂ ಅವ್ರ ಮೇಲೆ ಗೊತ್ತಾಗಿರೋ ಅಶ್ವಿನಿ ಅವರು ಯಾಕೋ ಗಿಲ್ಲಿ ಮೇಲೆ ಅನುಮಾನ ಪಟ್ಟಿಲ್ಲ, ಸೊ ಗಿಲ್ಲಿನೇ ಏನಾದ್ರು ಮಾಡಿರ್ಬೋದು ಅಂತ ಅವ್ರಿಗೂ ಒಂದು ಕನ್ಫರ್ಮ್ ಆಗಿರುತ್ತೆ. ಬಟ್ ಇಲ್ಲಿ ಅಶ್ವಿನಿ ಅವ್ರು ಏನ್ ಮಾಡಿದ್ದಾರೆ, ಗಿಲ್ಲಿ ಅವ್ರ ಮೇಲೆ ಅನುಮಾನ ಪಡೋದಾಗಿರ್ಬೋದು ಅಥವಾ ಕಾವ್ಯವನ್ನು ಅಳಿಸೋ ರೀತಿ ಮಾಡ್ತಿದ್ದಾಗ ಅವರು ಹೇಳ್ತಿರೋದಾಗಿರ್ಬೋದು, ಯಾಕ್ಲೂ ಈಗ ಮಾಡ್ತಿದ್ಯಾ ಆ ಥರ ಒಂದು ಮಾತುಗಳನ್ನು ಹೇಳೋದಾಗಿರ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಕೂಡ ಅಷ್ಟೇ ತಮ್ಮ ಸೀಕ್ರೆಟ್ ಟಾಸ್ಕ್ ಅನ್ನ ಎಲ್ಲೋ ಬಿಟ್ಟು ಕೊಟ್ಟಿಲ್ಲ. ಆಮೇಲೆ ನಿನ್ನೆ ಕ್ಯಾಪ್ಟನ್ಸಿ ಓಟಕ್ಕೆ ರಾಶಿಕಾ ಅವರು ಯಾವ ಥರ ಅಂದ್ರೆ ಮೊನ್ನೆ ಆದಂತಹ ರಘು ಮತ್ತೆ ಧನುಷ್ ಅವ್ರನ್ನ ಹೊರಗಿಟ್ಟು ಅವರು ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ನಾಮಿನೇಟ್ ಆಗ್ತಾರೆ. ಸೊ ಅಲ್ಲಿ ರಾಶಿಕಾ ಅವ್ರು ಆಗ್ತಾರೆ. ಆಮೇಲೆ ಟೀಮ್ ಡಿಸ್ಕಷನ್ ಇರುತ್ತೆ. ಸೊ ಒಂದು ಟೀಮಿಂದ ಯಾರನ್ನಾದ್ರೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡೋಕ್ಕಿರುತ್ತೆ. ಸೊ ರಜತ್ ಅವರ ಟೀಮಿಂದ ಕಾವ್ಯ ಅವರು ಆಗ್ತಾರೆ, ಮತ್ತೆ ಅಶ್ವಿನಿ ಅವರ ಟೀಮಿಂದ ಸೂರಜ್ ಅವರು ಆಗ್ತಾರೆ. ಸೊ ಈ ಥರ ನೋಡಿದಾಗ ಎಲ್ಲರೂ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಟ ಆಡಿದ್ದಾರೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ. ಬಟ್ ಯಾಕೋ ಒಂಥರ ಚೈತ್ರ ಅವ್ರ ಉಸ್ತುವಾರಿ ನಿನ್ನೆ ಯಾಕೋ ತುಂಬ ಚರ್ಚೆಗೆ ಗ್ರಾಸವಾಯಿತು ಅಂತ ಅನಿಸ್ತಾ ಇತ್ತು. ನಿನ್ನೆ ಕೂಡ ಅಷ್ಟೇ ಒಂದು ಬಜರ್ ಹೊಡೆಯೋ ಟಾಸ್ಕಲ್ಲೂ ಕೂಡ ಅಷ್ಟೇ ಚೈತ್ರ ಅವರು ಬಜರ್ ಹೊಡೆದಾಗ ಅಲ್ಲಿ ರಜತ್ ಅವರ ಬಜರ್ ಲೈಟ್ ಆಗಿದ್ದು ಕಾಣಿಸ್ತಿತ್ತು. ಬಟ್ ಅವರು ಅಶ್ವಿನಿ ಅವ್ರಿಗೆ ಕೊಟ್ಟರು ಮಾಡುವವರ ಹೇರ್ ಕಟ್ ಮಾಡೋ ವಿಷಯದಲ್ಲಿ. ಸೊ ಮಾಡುವವರ ಹೇರ್ ಕಟ್ಟಿಂಗ್ ವಿಷಯದಲ್ಲಿ ಕೂಡ ಅಷ್ಟೇ ಮಾಡೋರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಆ ಒಂದು ಹೇರ್ ಕಟ್ಟಿಂಗನ್ನು ಯಾರು ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ, ಯಾಕಂದರೆ ಆ ಒಂದು ಹೇರ್ ಸ್ಟೈಲೇ ವಿಚಿತ್ರವಾಗಿ. ಬಟ್ ಅದನ್ನ ಮಾಡುವವರು ಫುಲ್ ಪಾಸಿಟಿವ್ ಆಗಿ ತಕೊಂಡು ಅದನ್ನ ಹೇರ್ ಕಟ್ ಅನ್ನ ಚೆನ್ನಾಗಿ ಮಾಡಿಸ್ಕೊಂಡ್ರು. ಇನ್ನು ಆ ಬಜರ್ ಹೊಡೆಯೋ ಟಾಸ್ಕ್ ಅಲ್ಲೂ ಅಷ್ಟೇ ಅಶ್ವಿನಿ ಮತ್ತೆ ರಜತ್ ಅಂತ ಬಂದಾಗ ರಜತ್ ಅವರು 2 ಸಲ ಸ್ಪೀಡಾಗಿ ಬಜರ್ ಹೊಡೆದಿದ್ದಾರೆ. ಬಟ್ ಇವಾಗಲೂ ಅಷ್ಟೇ ಅದು ಯಾಕೋ ಚೈತ್ರ ಅವ್ರ ಕಣ್ಣಿಗೆ ಕಾಣಲಿಲ್ವೋ ಅಥವಾ ನಮ್ಮ ಟ್ರೋಲರ್ಸ್ ಏನ್ ಮಾಡಿದ್ದಾರೆ ಅದನ್ನ ರೀಯಾಗಿ ಎಡಿಟ್ ಮಾಡಿ ತೋರಿಸಿದ್ದಾರೆ, ಅಂದರೆ ತುಂಬ ಸ್ಲೋ ಆಗಿ ತೋರಿಸಿದ್ದಾರೆ. ಅದರಲ್ಲಿ ರಜತ್ ಅವರು ಫಸ್ಟ್ ಬರೋ ರೀತಿ ಕಾಣಿಸ್ತಿತ್ತು. ಸೊ ಅಲ್ಲಿ ಚೈತ್ರ ಅವ್ರ ಗಮನಕ್ಕೆ ಇದು ಬಂದಿಲ್ಲ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಆದರೆ ಅವ್ರಿಗೆ ಬೋನಸ್ ಆಗಿ 2 ಪಾಯಿಂಟ್ ಸಿಕ್ತು ಅಶ್ವಿನಿ ಅವ್ರಿಗೆ. ರಜತ್ ಅವ್ರು ಈ ಹಿಂದೆ 2 ಪಾಯಿಂಟ್ ಗಳಿಸಿದ್ರು, ಹಾಗಾಗಿ ಇವರಿಗೆ ಬೋನಸ್ 2 ಪಾಯಿಂಟನ್ನು ದಕ್ಕಿಸ್ಕೊಂಡ್ರು ಅಶ್ವಿನಿ ಅವರ ಟೀಮ್. ಸೊ ಹಾಗಾಗಿ ನಿನ್ನೆ ಅಶ್ವಿನಿ ಅವರ ಟೀಮಲ್ಲಿ ಮಾಡುವವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆಲ್ಲ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ಥರ ಒಂದು ಹೇರ್ ಕಟ್ಟನ್ನು ಯಾರೂ ಮಾಡಿಸಲ್ಲ. ಈಗ ತಲೆ ಬೋಳ್ಸೋದಾಗಿರ್ಬೋದು ಅದೇ ಎಲ್ಲರೂ ಮಾಡ್ತಾರೆ, ಯಾಕಂದರೆ ತಲೆ ಕೂದಲು ಮತ್ತೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ. ಇದನ್ನು ಈ ಥರ ಹೇರ್ ಸ್ಟೈಲ್ ಮಾಡಿದಾಗ ಈ 1 ವಾರ ಈ ಹೇರ್ ಸ್ಟೈಲಲ್ಲಿ ಇರಬೇಕಲ್ಲ, ಆ ಒಂದು ಫೀಲ್ ಏನಿದೆ, ಹೇಗೆ ಕಾಣ್ತೀನೋ ಏನೋ, ಹೊರಗಡೆ ಜನ ಏನು ಅನ್ಕೊಳ್ತಾರೆ ಏನೋ ಅಂತ ತುಂಬ ಆ ಒಂದು ಫೀಲ್ ಇರುತ್ತಲ್ಲ. ಬಟ್ ಮಾಡುವವರು ಅದನ್ನು ಯಾವುದನ್ನೇ ಲೆಕ್ಕಿಸದೆ ಅವರೊಂದು ಹೇರ್ ಕಟ್ಟನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಆ ಹೇರ್ ಕಟ್ ಕೂಡ ಅವ್ರಿಗೆ ತುಂಬ ಸೂಟ್ ಆಗ್ತಿತ್ತು. ಮನೆಯಲ್ಲೆಲ್ಲರೂ ಪಾಸಿಟಿವ್ ಕಮೆಂಟನ್ನು ಹೇಳ್ತಿದ್ರು, ಅಂದರೆ ಈ ಹೇರ್ ಕಟ್ ನಿಮಗೆ ತುಂಬ ಚೆನ್ನಾಗಿ ಆಗ್ತಿದೆ ಅಂತ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕಿಗೆ ಬರೋದಾದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಅಂದ್ಕೊಂಡಿದ್ರು ಗಿಲ್ಲಿ ಆಗ್ಬೋದು ಅಂತ, ಅಂದರೆ ನಾವೆಲ್ಲ ಅಂದ್ಕೊಂಡಿದ್ವಿ ಗಿಲ್ಲಿ ಕ್ಯಾಪ್ಟನ್
ಕ್ಯಾಪ್ಟನ್ ಆಗ್ಬೋದು, ಗಿಲ್ಲಿ ಕ್ಯಾಪ್ಟನ್ ಆದರೆ ಯಾವ ಥರ ಇರುತ್ತೆ ಬಿಗ್ ಬಾಸ್ ಮನೆ ಅನ್ನೋದನ್ನು ನಾವು ಕಾಯ್ತಾ ಇದ್ವಿ. ಬಟ್ ಅಲ್ಲಿ ಗಿಲ್ಲಿ ಕ್ಯಾಪ್ಟನ್ಸಿ ಆಗಲಿಲ್ಲ, ರಾಶಿಕಾ ಅವರಾದರು. ಸೊ ಇಲ್ಲಿ ರಾಶಿಕಾ ಅವರ ಎಫರ್ಟ್ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಚೈತ್ರ ಅವ್ರ ಮೇಲೆ ಯಾಕೋ ತುಂಬ ಚರ್ಚೆ ಬರ್ತಾ ಇದೆ. ಅಂದರೆ ಚೈತ್ರ ಅವ್ರು ಯಾಕೋ ಒಂಥರ ಒಂದು ಫೇವರಿಸಮ್ ಮಾಡಿದ್ರು ಅನ್ನೋ ಒಂದು ಫೀಲಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಯಾಕಂದರೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರಿಗೆ ಪಾಸನ್ನು ಕೊಟ್ಟಿದ್ರು, ಬಟ್ ಯಾರಿಗೂ ಅಲ್ಲಿ ಓಡೋದಕ್ಕೆ ಅಷ್ಟೊಂದು ಪಾಸ್ ಕೊಟ್ಟಿಲ್ಲ. ಇವರಿಬ್ರು ಓಡಿದ ಕಾರಣ ಅಲ್ಲಿ ಪಾಸನ್ನು ಕೊಟ್ಟಿದ್ರಂತೆ, 2-3 ಕಾರಣಕ್ಕಾಗಿ ಪಾಸನ್ನು ಕೊಟ್ಟಿದ್ರು. ಬಟ್ ಇದು ಎಪಿಸೋಡಲ್ಲಿ ತೋರಿಸ್ಬೇಕಾದ್ರೆ ಅಷ್ಟೇನು ತೋರಿಸ್ಲಿಲ್ಲ. ಬಟ್ ಲೈವಲ್ಲಿ ನೋಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಪಾಸನ್ನು ಅಶ್ವಿನಿ ಮತ್ತು ಗಿಲ್ಲಿ ಅವ್ರಿಗೆ ಕೊಟ್ಟಿದ್ರು. ಆದರೆ ರಾಶಿಕಾ ಅವ್ರಿಗೆ ಅಷ್ಟು ಪಾಸ್ ಕೊಟ್ಟಿಲ್ಲ. ರಾಶಿಕಾ ಅವ್ರು ಓಡ್ತಾ ಇದ್ರು ಕೂಡ ಪಾಸನ್ನು ಕೊಟ್ಟಿಲ್ಲ. ಸೊ ಆ ಕಾರಣಕ್ಕಾಗಿ ರಾಶಿಕಾ ಅವರು ವಿನ್ ಆದ್ರು. ಯಾಕಂದ್ರೆ ಸೂರಜ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು. ಸೂರಜ್ ಅವರು ಅಷ್ಟೇ ಹೊಡ್ತಾ ಬಿದ್ರು, ಆ ಒಂದು ಏನ್ ಎದುರಾಳಿಗಳಿದ್ರು ಅವ್ರು ಹೊಡಿತಾ ಇದ್ರು, ಆ ಒಂದು ಕೋಲಲ್ಲಿ ಹೊಡಿತಾ ಇದ್ರು. ಅವ್ರು ಅದನ್ನ ಲೆಕ್ಕಿಸದೆ ಅದರಿಂದ ತಪ್ಪಿಸ್ಕೊಂಡು, ಗಿಲ್ಲಿನೂ ಅಷ್ಟೇ ಅದರಿಂದ ತಪ್ಪಿಸ್ಕೊಂಡು ಆ ಹೊಡ್ತಾ ತಿಂದು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಅಲ್ಲಿ ರಾಶಿಕಾ ಅವರು ಕೂಡ ಅಷ್ಟೇ ಓಡ್ಕೊಂಡೆ ಬಂದಿರೋ ಕಾರಣ ಅದು ಯಾಕೆ ಚೈತ್ರ ಅವ್ರು ಗಮನಿಸಿಲ್ಲ ಅನ್ನೋದು ಅಶ್ವಿನಿ ಅವರ ವಾದ ಆಗುತ್ತೆ. ಸೊ ಟಾಸ್ಕ್ ಎಲ್ಲ ಆದ್ಮೇಲೆ ಅಶ್ವಿನಿ ಮತ್ತೆ ಚೈತ್ರಗೆ ಒಂದು ಸ್ವಲ್ಪ ಕ್ಲಾಶ್ ಆಗುತ್ತೆ. ಆ ಕ್ಲಾಶ್ ಅಂದ್ರೆ ನಿನ್ನ ಎಪಿಸೋಡ್ ಅಲ್ಲಿ ಅಂದ್ರೆ ನಿನ್ನೆ ಪ್ರೋಮೋ ಬಿಟ್ಟಾಗ ನೋಡಿದ್ವಿ. ಅದು ಕ್ಲಾಶ್ ಯಾವ ವಿಷಯಕ್ಕಾಗಿದೆ ಅಂದ್ರೆ ಆ ಒಂದು ಟಾಸ್ಕ್ ಆಗ್ತಿರ್ಬೇಕಾದ್ರಲ್ಲ ಮತ್ತೆ ಅವ್ರು ಕ್ಲಾರಿಟಿ ತಗೋಬೇಕಾದ್ರೆ ಆಗಿರುವಂತಹ ಒಂದು ಅದು ಜಗಳ. ಸೊ ಆ ಜಗಳ ಮುಂದುವರಿತಾ ಅಶ್ವಿನಿ ಮತ್ತೆ ಚೈತ್ರ ಅವ್ರಿಗೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ. ಆ ಜಗಳದಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ. ಆಮೇಲೆ ರಜತ್ ಅವರು ಇದಕ್ಕೆ ನಡುವೆ ಬರ್ತಾರೆ ಅಂತ ಗೊತ್ತಾಯ್ತು. ಯಾಕಂದ್ರೆ ಚೈತ್ರ ಅವ್ರನ್ನೆಲ್ಲೂ ರಜತ್ ಅವ್ರು ಬಿಟ್ಕೊಟ್ಟಿಲ್ಲ. ರಜತ್ ಅವ್ರಿಗೆ ಸುಮ್ಮನೆ ಇರ್ಬೋದಿತ್ತು, ಬಟ್ ಚೈತ್ರ ಅವ್ರು ಬಿಟ್ಕೊಡದೆ ಕಾರಣ ಆ ಒಂದು ಜಗಳಕ್ಕೆ ಅವರು ಇನ್ವಾಲ್ವ್ ಆದ್ರು. ಕುಂಟೆಬಿಲ್ಲೆ ಆಡಕ್ಕೆ ಬರ್ದಿದ್ರು ಕೂಡ ಒಂದು ಡೌಟ್ ಅನ್ನ ಕೇಳ್ತಾರೆ. ಆ ಒಂದು ಮಾತುಗಳನ್ನ ಚೈತ್ರ ಅವರು ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಅಶ್ವಿನಿ ಅವರಿಗೆ ಸಾಕಷ್ಟು ಡೌಟ್ಗಳಿರೋದು ಗೊತ್ತಿರುತ್ತೆ. ಯಾವುದೇ ಒಂದು ಚಿಕ್ಕ ವಿಷಯ ಆದ್ರೂ ಅದಕ್ಕೆ ಇನ್ನೊಂದು ಸಲ ಕೇಳೋದು ಅಥವಾ ಸಾಕಷ್ಟು ಡೌಟ್ಗಳಾಗಿರ್ಬೋದು. ಈ ಹಿಂದೆ ಟಾಸ್ಕ್ ಅಲ್ಲೂ ಅಷ್ಟೇ ಯಾವುದೇ ಒಂದು ಟಾಸ್ಕ್ ಕೊಟ್ಟು ಅದನ್ನ ಡೌಟ್ ಅಲ್ಲೇ ಕೇಳ್ತಾರೆ. ಅಂದ್ರೆ ತುಂಬಾ ಡೌಟ್ ಇರುತ್ತೆ ಆ ಒಂದು ಟಾಸ್ಕ್ ವಿಷಯದಲ್ಲಿ ಅವ್ರಿಗೆ. ಸೊ ಹಾಗೇನಷ್ಟೇ ಅದಕ್ಕೆ ಚೈತ್ರ ಅವ್ರು ಹೇಳ್ತಾರೆ, ಇನ್ನು ಕುಂಟೆಬಿಲ್ಲೆ ಆಟ ಕೊಟ್ಟರು ಕೂಡ ಅಷ್ಟೇ ಅದರಲ್ಲಿ ನಾನ್ ಕುಂಟ್ಬೇಕಾ ಮೊದಲು ಕಾಲಿಡ್ಬೇಕಾ ಆ ತರ ಡೌಟ್ಗಳೇ ಇರುತ್ತೆ ಇವ್ರಿಗೆ ಅಂತ ಒಂದು ಟಾಂಟ್ ಹೊಡಿತಾರೆ. ಸೊ ಅದೆಲ್ಲೋ ಒಂದ್ ಕಡೆ ಅಶ್ವಿನಿ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಮಾತಿಗೆ ಮಾತು ಬೆಳೆದು ರಜತ್ ಅವರು ಚೈತ್ರನ ಸುಮ್ನಿರು ಅಂತ ಹೇಳ್ತಾರೆ. ಸೊ ಅಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ನೀವು ಫ್ರೇಮ್ ತಗೊಳಕ್ಕೆ ಈ ತರ ಮಾಡ್ತಿದ್ದೀರಾ, ಬೈಕೊಂಡು ಹೊರಗಡೆ ಹೋಗ್ತಾರೆ. ಸೊ ಇಲ್ಲಿ ಆದಂತ ವಿಷಯವನ್ನ ಸರಿಯಾಗಿ ಗಮನಿಸಿ ಅಥವಾ ಸರಿಯಾಗಿ ಚೈತ್ರ ಅವರು ಕ್ಲಾರಿಟಿ ಕೊಟ್ಟಿದ್ರೆ ಅಲ್ಲಿ ಜಗಳ ಆಗುವಂತ ಸಾಧ್ಯತೆನೇ ಇರಲಿಲ್ಲ. ಯಾಕಂದ್ರೆ ಆ ಒಂದು ಜಗಳದಲ್ಲಿ ಅದಕ್ಕೆ ಒಂದು ಅರ್ಥನೇ ಇರಲಿಲ್ಲ. ಒಂದು ಬಾಲ್ ವಿಷಯದ ಅಂತ ಬಂದಾಗ ರಾಶಿಕಾ ಅವ್ರು ಯಾಕೆ ಬಾಲ್ ಹಾಕಿದ್ರು, ಅಷ್ಟು ಸ್ಪೀಡಾಗಿ ಹೇಗೆ ಹಾಕಿದ್ರು ಅನ್ನೋ ಕ್ವಶನ್ಗಿಂತ ಅಲ್ಲಿ ರಾಶಿಕಾ ಅವರು ಓಡ್ತಾ ಇದ್ರು, ಅಲ್ಲಿ ಯಾಕೆ ಪಾಸ್ ಕೊಟ್ಟಿಲ್ಲ, ಅದು ಆ ಒಂದು ವಿಷಯವನ್ನ ಅವರು ಕ್ಲಿಯರ್ ಆಗಿ ಮಾಡಿದ್ರೆ ಅಲ್ಲಿ ಜಗಳ ಆಗೋ ಸಾಧ್ಯತೆ ಇರಲಿಲ್ಲ. ಈ ಮನೆಯಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ವಿಷಯಕ್ಕಾಗಿ ಈಗ ಚಪಾತಿ ಆಗಿರ್ಬೋದು ಅಥವಾ ಕ್ಯಾರೆಟ್, ಈ ಒಂದು ಚಿಕ್ಕ ವಿಷಯಕ್ಕೆ ಅಲ್ಲಿ ದೊಡ್ಡ ಜಗಳನೇ ಆಗೋದು. ಅದು ಮಾತಿಗೆ ಮಾತು ಬೆಳೆದು ಯಾವುದೋ ಒಂದು ವಾರದ ಒಂದು ಮಾತನ್ನ ತೆಗೆದು ಇನ್ನೊಂದು ವಾರಕ್ಕೆ ಸೇರಿಸಿ ಆ ತರ ಒಂದು ಮಿಕ್ಸಪ್ ಮಾಡಿ ಮಾತಾಡೋದೇ ಈ ಸೀಸನ್ ನ ಬಿಗ್ ಬಾಸ್ ನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಇಂದನೂ ಅದೇ ನಡ್ಕೊಂಡು ಬರ್ತಿರೋದು. ಸೊ ಹಾಗಾಗಿ ಆ ಒಂದು ಜಗಳಕ್ಕೆ ನಿನ್ನೆ ಕ್ಲಾರಿಟಿ ಕೂಡ ಸಿಗ್ಲಿಲ್ಲ. ಅವರಿಬ್ಬರ ಮಧ್ಯೆ ಈಗ ಅಸಮಾಧಾನ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಪ್ರೋಮೋ ನೋಡಿದಾಗ ಇವತ್ತಿನ ಪ್ರೋಮೋದಲ್ಲಿ ರಾಶಿಕಾ ಮತ್ತೆ ಸೂರಜ್ಗೆ ಕ್ಲಾಶ್ ಆಗುತ್ತೆ. ಇದು ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಕ್ಲಾಶ್ ಯಾರು ಅನ್ಕೊಂಡಿರ್ಲಿಲ್ಲ ರಾಶಿಕಾ ಮತ್ತೆ ಸೂರಜ್ ಅವರ ನಡುವೆ ಆಗಿರುವಂತದ್ದು. ಯಾಕಂದ್ರೆ ಇಬ್ಬರ ಮಧ್ಯೆ ಏನೇ ಆದ್ರೂ ಅವರಿಬ್ಬರೇ ಮಾತಾಡಿ ಬಗೆಹರಿಸುವಂತದ್ದು ನಾವು ಸಾಕಷ್ಟು ಸಲ ನೋಡಿದೀವಿ. ಯಾವ್ದು ಸುದೀಪ್ ಸರ್ ಹೇಳಿರೋ ಮಾತಾಗಿರ್ಬೋದು ಅಥವಾ ಮನೆಯವ್ರು ಹೇಳಿರೋ ಮಾತುಗಾಗಿರ್ಬೋದು, ಅವರಿಬ್ಬರೇ ಕೂತ್ಕೊಂಡು ಈಗ ಬಾತ್ರೂಮ್ ಅಲ್ಲಿ ಆಗಿರ್ಬೋದು ಎಲ್ಲ ಒಂದ್ ಕಡೆ ಕೂತ್ಕೊಂಡು ಅವ್ರು ಅದನ್ನ ಕ್ಲಿಯರ್ ಮಾಡಿ ಇಬ್ರು ಸಮಾಧಾನ ಮಾಡ್ಕೊಂಡು ಆಮೇಲೆ ಮಾತಾಡ್ತಾರೆ. ಬಟ್ ಇಲ್ಲಿ ಈಗ ಅವರ ನಡುವೆ ನಡೆದಂತ ಜಗಳ ಏನಿದೆ ಮನೆಯವರ ಮುಂದೆನೇ ಆಗಿದೆ. ಯಾಕಂದ್ರೆ ಸೂರಜ್ ಅವ್ರಿಗೆ ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗಿಲ್ಲ ಅಂತ ಒಂದು ಮಾತು ಬರುತ್ತೆ. ಸೊ ಇಲ್ಲಿ ಸೂರಜ್ ಅವ್ರಿಗೆ ಅವ್ರು ಆಡಿರೋ ರೀತಿ ಇಷ್ಟ ಆಗಿರಲ್ಲ, ಬಟ್ ಕ್ಯಾಪ್ಟನ್ ಆಗಿರೋದು ಇಷ್ಟ ಇರುತ್ತೇನೋ ಮೇ ಬಿ, ಬಟ್ ಅವ್ರು ಆಡಿರೋ ರೀತಿ ಅವ್ರಿಗೆ ಇಷ್ಟ ಆಗಿರಲ್ಲ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಜಗಳಗಳಾಗುತ್ತೆ. ಯಾರ್ಯಾರ ಮುಖವಾಡ ಗೊತ್ತಾಗ್ತೀರ ಅನ್ನೋ ಒಂದು ರಾಶಿಕಾ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಸೂರಜ್ ಅವರು ಅದಕ್ಕೆ ಅಷ್ಟೇ ಹೇಳ್ತಾರೆ, ಮುಖವಾಡವನ್ನ ನಾನು ಕೂಡ ನೋಡಿದ್ದೀನಿ, ಸಾಕಷ್ಟು ಹಿಂದೆಯಿಂದ ಮುಖವಾಡಗಳಿರುತ್ತೆ. ಮೊನ್ನೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಆದಂತಹ ಒಂದು ಮಾತನ್ನ ಕೂಡ ಹೇಳ್ತಾರೆ. ವೀಕೆಂಡ್ ಅಲ್ಲೂ ಕೂಡ ಅಷ್ಟೇ ರಾಶಿಕಾ ಅವರಾಗೆ ಅವ್ರ ಬಗ್ಗೆ ನಾವು ಸ್ಟ್ಯಾಂಡ್ ತಗೊಂಡು ಬೇರೆ ಹೊರತು ಸೂರಜ್ ಬಗ್ಗೆ ಏನು ಹೇಳಿಲ್ಲ. ಆದ್ರೆ ಸೂರಜ್ ಅವರು ರಾಶಿಕಾ ಅವ್ರ ಪರವಾಗಿ ಮಾತಾಡ್ತಾರೆ, ರಾಶಿಕಾ ಅವ್ರದ್ದು ತಪ್ಪಿಲ್ಲ ಆ ತರ ಒಂದು ಮಾತುಗಳನ್ನ ಹೇಳ್ತಾರೆ. ಅಲ್ಲೇ ಸೂರಜ್ ಅವ್ರಿಗೆ ಮನವರಿಕೆ ಆಗುತ್ತೆ ಅನ್ಸುತ್ತೆ. ರಾಶಿಕಾ ಅವರು ಏನೇ ಬಂದ್ರು ಅವರ ಸ್ವಾರ್ಥದ ಆಟವನ್ನ ಆಟ ಆಡ್ತಾರೆ ಹೊರತು ಬೇರೆಯವ್ರಿಗೆ ಏನು ಸಹಾಯ ಮಾಡೋ ರೀತಿ ಅಥವಾ ಬೇರೆಯವ್ರನ್ನ ಬಿಟ್ಕೊಡೋದೇ ಅವರ ಗುಣ ಅನ್ಸುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಈ ವಿಷಯದಲ್ಲಿ ಜಗಳ ಆಗುತ್ತೆ. ಇದು ಜಗಳ ಈ ವೀಕೆಂಡ್ ಅಲ್ಲಿ ಸುದೀಪ್ ಅವ್ರು ಮಾತಾಡ್ತಾರ ಅಂತ ನೋಡ್ಬೇಕು. ಯಾಕಂದ್ರೆ ರಾಶಿಕಾ ಅವರ ಕ್ಯಾಪ್ಟನ್ಸಿ ಯಾರು
ಯಾರಿಗೂ ಇಷ್ಟ ಆಗಿಲ್ಲ. ಅಂದರೆ ಅವ್ರು ಹೇಗೆ ಕ್ಯಾಪ್ಟನ್ ಆದರು, ಅಷ್ಟು ಫೌಲ್ಸ್ ಇದ್ರು, ಯಾವ ರೀತಿ ಕ್ಯಾಪ್ಟನ್ ಆದರು, ಚೈತ್ರ ಅವ್ರು ಯಾಕೆ ಅವ್ರಿಗೆ ಫೌಲನ್ನು ಕೊಟ್ಟಿಲ್ಲ ಅನ್ನೋ ಮಾತುಗಳು ಈ ಒಂದು ಇವತ್ತಿನ ಎಪಿಸೋಡಲ್ಲಿ ಡಿಸ್ಕಸ್ ಆಗ್ಬೋದು ಅನ್ಸುತ್ತೆ. ಇನ್ನು ಮನೆಯಲ್ಲಿ ಓಡಾಡ್ತಿರೋ ಇನ್ನೊಂದು ಸುದ್ದಿ ಏನಪ್ಪಾ ಅಂದರೆ ರಜತ್ ಮತ್ತು ಚೈತ್ರ ಈ ವೀಕ್ ಹೊರಗೆ ಹೋಗ್ತಾರೆ ಅಂತ. ಲಾಸ್ಟ್ ವೀಕ್ ಹೇಳಿದ್ವಿ ಅವ್ರು ಹೊರಗೆ ಹೋಗ್ತಾರೆ ಅಂತ, ಬಟ್ ಅಲ್ಲೆಲ್ಲೂ ಆಗಿಲ್ಲ. ಬಟ್ ಈ ವೀಕ್ ಹೊರಗೆ ಹೋಗ್ತಾರೆ ಅನ್ನೋದು ಯಾಕೆ ಕ್ಲೂ ಅಂದರೆ ಈ ವೀಕ್ ನಾಮಿನೇಟ್ ಆಗಿದ್ದಾರೆ, ಅಂದರೆ ಇಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ. ಚೈತ್ರ ಅವ್ರು ಕ್ಯಾಪ್ಟನ್ಸ್ ಹೇಳಿದ್ರು, ಬಟ್ ರಜತ್ ಅವರು ನಾಮಿನೇಟ್ ಆಗ್ತಾರೆ. ಬಟ್ ಈ ವೀಕ್ ನಾಮಿನೇಷನ್ ಇರಲ್ಲ, ಅಂದರೆ ಎಲಿಮಿನೇಷನ್ ಇಲ್ಲ ಈ ವಾರ. ಯಾಕಂದರೆ ಜಿಯೋ ಸಿನಿಮಾದಲ್ಲೂ ನೋಡಿರ್ಬೋದು ವೋಟಿಂಗ್ ಲೈನ್ ಓಪನ್ ಇಲ್ಲ. ಸೊ ಹಾಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ. ಬಟ್ ಆ ಒಂದು ಕಾರಣಕ್ಕಾಗಿರ್ಬೋದು, ಅಂದರೆ ರಜತ್ ಅವ್ರು ನಾಮಿನೇಟ್ ಆಗಿರೋ ಕಾರಣಕ್ಕೆ ಈ ವಾರ ಎಲಿಮಿನೇಷನ್ ಇಲ್ಲ ಅನಿಸುತ್ತೆ. ಈ ವೀಕ್ ಆದರೂ ಅವ್ರು ಹೋಗ್ಬೋದು ಅನ್ನೋ ಒಂದು ಮಾತಿದೆ. ಇನ್ನು ನೋಡಬೇಕು ಈ ಒಂದು ಎಪಿಸೋಡಲ್ಲಿ ಏನಾಗುತ್ತೆ, ಅಂದರೆ ನಾಳೆ ಗೊತ್ತಾಗುತ್ತೆ ಅವರಿಬ್ರು ಹೋಗ್ತಾರಾ ಇಲ್ವಾ ಅನ್ನೋದು. ಬಟ್ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ಇರುತ್ತೆ, ಯಾರಿಗೆ ಹೊಗಳಿಕೆ ಇರುತ್ತೆ, ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅನ್ನೋದು. ಮತ್ತು ಒಂದು ಕಿಚ್ಚನ ಚಪ್ಪಾಳೆ ಸಿಗೋಕ್ಕೆ ಇವತ್ತು ಎಲ್ರಿಗೂ ಕೂಡ ಗಿಲ್ಲಿಗೆ ಸಿಗಬೇಕು ಅನ್ನೋ ಮಾತಿದೆ. ಯಾಕಂದರೆ ಈ ವಾರ ಅವರು ಸೀಕ್ರೆಟ್ ಟಾಸ್ಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಟಾಸ್ಕನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅಂದರೆ ಇನ್ನೊಬ್ರಿಗೆ ಮಾತಾಡೋ ವಿಷಯದಲ್ಲಾಗಿರ್ಬೋದು ಸಾಕಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಗಿಲ್ಲಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅಂತ ಹೊರಗಡೆ ತುಂಬ ಚರ್ಚೆ ಆಗ್ತಾ ಇದೆ. ಇನ್ನು ನೋಡಬೇಕು ಕಿಚ್ಚನ ಚಪ್ಪಾಳೆ ಈ ವಾರ ಆದರೂ ಸಿಗುತ್ತಾ, ಆ ಒಂದು ಅಲ್ಲಿಗೆ 4 ಫ್ರೇಮ್ಗೆ ಬಾಕಿ ಆಗಿ ಉಳಿಯುತ್ತಾ, ಅಥವಾ ಕಿಚ್ಚನ ಚಪ್ಪಾಳೆ ಸಿಕ್ಕಿದಂಥ ಫೋಟೋ ಫ್ರೇಮ್ ಏನಾದರೂ ಇವತ್ತು ಬರುತ್ತಾ, ಅದ್ರ ಜೊತೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅವರ ಫೋಟೋ ಏನಾದರೂ ಬರುತ್ತಾ, ಈ ಎಲ್ಲ ವಿಷಯವನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ಕಾದು ನೋಡಬೇಕು. ಸೊ ಇವತ್ತು ಕಳಪೆ ಮತ್ತು ಉತ್ತಮ ಯಾರಿಗೆ ಸಿಗ್ಬೋದು ಅಂತ ಇನ್ನೂ ಕಾದು ನೋಡಬೇಕು, ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ಯಾಕೋ ನನಗೆ ಸ್ಪಂದನ, ರಾಶಿಕಾ, ಈ ಧ್ರುವಂತ್ ಇವರ ಮೂವರಲ್ಲಿ ಯಾಕೋ ನನಗೆ ಡೌಟ್ ಹೊಡಿತಾ ಇದೆ ಯಾರಿಗಾದ್ರೂ ಸಿಗ್ಬೋದು ಅಂತ. ಇನ್ನು ಮನೆಯವರ ರೀಸನ್ ಏನಿರುತ್ತೆ ಅಂದರೆ ಗಿಲ್ಲಿಯವ್ರಿಗೆ ಕೊಡೋದೇ ಹೇಳ್ಸಿ ಮಾತಾಡ್ತಾನೆ ಆ ಒಂದು ರೀಸನ್ ಇರುತ್ತೆ. ಅದೊಂದು ತುಂಬ ಫನ್ನಿ ರೀಸನ್, ಯಾಕಂದರೆ ಎಲ್ಲದಕ್ಕೂ ಅದೇ ರೀಸನ್ ಅನ್ನು ತಗೊಳ್ತಾರೆ. ಸೊ ಈ ವೀಕಲ್ಲಿ ಯಾರಿಗೆ ಸಿಗ್ಬೋದು, ಕಳಪೆ ಯಾರಿಗೆ ಸಿಗ್ಬೋದು, ಉತ್ತಮ ಯಾರಿಗೆ ಸಿಗ್ಬೋದು ಅಂತ ನಾವು ಇವತ್ತು ಕಾದು ನೋಡಬೇಕು. ಇನ್ನು ಕಿಚ್ಚನ ಕ್ಲಾಸ್ ಯಾರಿಗೆ ಇರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.